ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಖುಷಿಯಾಗಿದ್ದೀನಿ. ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೂಡ ಅನ್ಕೋತೀನಿ. ಹಾಗೆಯೇ ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಆ್ಯನಿವರ್ಸರಿದು. ನಾವು ಆ್ಯನಿವರ್ಸರಿ ಡೇ ಅಲ್ಲಿಂದ ಈಶಾ ಫೌಂಡೇಶನಿಂದ ನಾವು ಬಂದಿದ್ದು A to Bಗೆ ವೆಜ್ ರೆಸ್ಟೋರೆಂಟ್ಗೆ. ನಾವಲ್ಲೇನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾವು ತೊಗೊಂಡಿದ್ದು ನಾರ್ತ್ ಇಂಡಿಯನ್ ತಾಲಿ ತುಂಬಾ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಅವರೇನು ತೊಗೊಳ್ಳಿಲ್ಲ, ನಾನು ಬೇರೆ ಕಡೆ ತಿಂತೀನಿ ಅಂತ ಕೂಡ ಹೇಳಿದ್ರು. ಹಾಗೆಯೇ ಪಾಪುಗೆ ಒಂದು ಇಡ್ಲಿ ತರಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ನು ಇಡ್ಲಿ ಅಂತೂ ತಿನ್ನಲೇ ಇಲ್ಲ, ಅರ್ಧ ಕೆಳಗಡೆನೇ ಹಾಕಿದ್ದ. ಬಟ್ ಆದರೂ ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಕೂಡ ಅಲ್ಲಿ. ನಾನು ಅವ್ರಿಗೆ ತಿನ್ನಿ ಅಂತ ಕೂಡ ಹೇಳಿದೆ, ಬಟ್ ಬೇಡ ನನಗೆ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಅವರೂ ಟೇಸ್ಟ್ ಮಾಡ್ತಾಯಿದ್ರು. ನನಗೂ ತುಂಬಾ ಚೆನ್ನಾಗಿತ್ತು ಮಾತ್ರ A to Bಲಿ. ಏನು ನಾನು ಅಲ್ಲಿ ಟ್ರೈ ಮಾಡಿದ್ದು ನಾರ್ತ್ ಇಂಡಿಯನ್ ತಾಲಿನೇ, ಬೇರೆ ಏನು ನಾನು ಟ್ರೈ ಮಾಡಲಿಲ್ಲ. ಅದು ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಅವ್ರಿಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೆ, ಬಟ್ ಬೇಡ ಅಂತಾಯಿದ್ರು. ಆದ್ರೂ ತಿಂತಾಯಿದ್ರು. ನಾವು ಎಕ್ಸ್ಟ್ರಾ ರೋಟಿ ಕೂಡ ಆರ್ಡರ್ ಮಾಡಿದ್ವಿ, ಯಾಕೆಂದರೆ ಇಬ್ರಿಗೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ರೋಟಿ ಕೂಡ ಆರ್ಡ್ರ್ ಮಾಡಿದೆ. ಪಾಪು ಹಾಗೆ ಇಡ್ಲಿ ಕೂಡ ತಿಂತಾ ಇದ್ದ. ಅವ್ನು ಇಡ್ಲಿ ಅರ್ಧ ಕೆಳಗೆ ಚೆಲ್ತಾ ಇದ್ದ, ಅರ್ಧ ತಿಂತಾ ಇದ್ದ. ಫೈನಲಾಗಿ ನಾವು ಅಲ್ಲೆಲ್ಲ ತಿನ್ಕೊಂಡು ಹೊರಟ್ವಿ. ಹೆಂಗಮ್ಮ ಲಡ್ಡ ನೋಡ್ಬೋದು ಹೆಂಗ್ ನಿಂತ ಹೆಂಗ ಲಡ್ಡಮ್ಮ ಅವನೇ ಓಡಿಸ್ ಡ್ರೈವರ್ ಆಗೇ ಬಿಟ್ಟಲ್ಲ ಲಡ್ಡು, ನಿಂತ್ಗ ಓಡಿಸದ್ ನೋಡು, ಕಾಣಿಸ್ತಲ್ಲ ಅಂತ ಅಮ್ಕೊಂತ ಅಂದಲ್ಲಿ ಯಾರು ನಮ್ಕ ಕಾಣಿಸ್ತಾ ಚೆನ್ನಾಗೀಗ. ಹಾಗೆಯೇ ನಾವು ಫೈನಲ್ಲಾಗಿ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದ ತಕ್ಷಣ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ನಮ್ಮ ಆಂಟಿ ಅಂಕಲ್ ಕೇಕ್ ಕಟ್ ಮಾಡಿಸಿದ್ರು ನಮ್ಮ ಆ್ಯನಿವರ್ಸರಿಗೆ. ತುಂಬಾ ಖುಷಿ ಆಯಿತು ನನಗಂತೂ. ಕೇಕ್ ಅವ್ರು ಹೇಳಿದರು ಫಸ್ಟೇ ಕೇಕ್ ಕಟ್ ಮಾಡಿಸ್ತೀವಿ ಅಂತ. ನಾವೆಲ್ಲ ಯಾಕೆ ಅಂಕಲ್ ಬೇಡ ಅಂತ ಹೇಳಿದ್ವಿ. ನಾವು ಮಾಡಿದೆ ಇನ್ಯಾರು ಮಾಡ್ತಾರೆ ಅಂತ ಹೇಳಿದ್ರು. ಕಟ್ ಮಾಡಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆಂಟಿ ಅಂಕಲ್. ಹಾಗೇನೇ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗ್ತಿತ್ತು ನನಗೆ. ಒಂದೊಂದು ಸಮಯದಲ್ಲಿ ನಮ್ಮ ಫ್ಯಾಮಿಲಿಗಳೇ ನಮ್ಗೆ ಆಗಲ್ಲ ಹೇಳಬೇಕು ಅಂತಂದರೆ, ಅವ್ರು ನಮ್ಮನ್ನು ಅಷ್ಟೊಂದು ಕೇರ್ ಮಾಡ್ತಾರೆ, ಅಷ್ಟೊಂದು ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಅವ್ರು ಸಿಕ್ಕಿರೋದು ನಮಗೆ ಪುಣ್ಯನೇ ಅಂತ ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ನಮ್ಮ ಫ್ಯಾಮಿಲಿನೇ ಒಂದು ಸತಿ ನಮಗೆ ಆಗೋದೇ ಇಲ್ಲ. ಯಾಕೆ ಹೇಳಬೇಕು ಅಲ್ವಾ? ಯಾರು ತಾನೇ ಇಷ್ಟೊಂದು ಕೇರ್ ಮಾಡ್ತಾರೆ ಹೇಳಿ? ನಮ್ಮ ಫ್ಯಾಮಿಲಿ ಇವಳನ್ನ ಯಾಕೆ ನೋಡ್ಕೋಬೇಕು, ಇವಳೇನು ಮಾಡಬೇಕು, ಇವಳೇನು ನಮ್ಗೇನು ಮಾಡಿಬಿಡ್ತಾಳೆ ಅನ್ನೋ ಆ್ಯಟಿಟ್ಯೂಡ್ಗಳಿರುತ್ತೆ ಫ್ಯಾಮಿಲಿಯವ್ರ ಹತ್ರ. ನಿಜವಾಗ್ಲೂ ಇದ್ದೇ ಆ್ಯಟಿಟ್ಯೂಡ್ಗಳು ಅವ್ರ ಹತ್ರ ಇರೋದು. ನಮ್ಮ ಫ್ಯಾಮಿಲಿ ಅಂತೂ ತುಂಬಾ ಚೆನ್ನಾಗಿ ನೋಡ್ಕೊತಾರೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಇನ್ನೊಂದಷ್ಟು ಜನ ಇದ್ದಾರೆ, ಅವರು ಕೇರೇ ಮಾಡಲ್ಲ. ಇಟ್ಸ್ ಓಕೆ, ನಾನು ಅವ್ರು ಕೇರ್ ಮಾಡಲ್ಲ ಅಂದರೆ ನಾನು ಏನು ಅವ್ರಿಗೇನು ಕೇರ್ ಮಾಡೋಕ್ಕೆ ಹೋಗಲ್ಲ ನಾನು. ನನಗಂತೂ ನಮ್ಮ ಆ್ಯನಿವರ್ಸರಿ ದಿನ ಈ ಡೇ ತುಂಬಾ ಸ್ಪೆಷಲ್ ಆಗಿತ್ತು. ಹಾಗೆಯೇ ತುಂಬಾ ಖುಷಿಯಾಗಿತ್ತು ನನಗೆ. ಫೈನಲಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.